ಹಾಯ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ತೋಟದಲ್ಲಿ ಶ್ರಾವಣ ಮಾಡ್ತೀವಿ, ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ನಾನು. ವರಮಹಾಲಕ್ಷ್ಮಿ ಪೂಜೆ ಮಾಡೇ ಸುಸ್ತಾಗ್ಬಿಟ್ಟಿತ್ತು. ಬಟ್ ಎಷ್ಟೇ ಸುಸ್ತಾದರೂ ದೇವ್ರ ಕೆಲಸ ಅನ್ನೋದನ್ನು ಮಾಡಲೇಬೇಕಲ್ವ. ಸೊ ನಾವು ಮನೆಯಿಂದ ಹೊರಟ್ವಿ. ನಮ್ಮ ತೋಟ ಮನೆಯಿಂದ ಒಂದು 3 ಕಿಲೋಮೀಟ್ರ್ ಇದೆ. ಅಲ್ಲಿ ನಮ್ಮ ಮನೆಯಿಂದ ಹೊರಟ್ವಿ. ಪಾಪು ಆಗಲೇ ಬೆಳಗ್ಗೆನೇ ಎದ್ದಿದ್ದ ಬೇಗನೆ. ಅವನನ್ನು ಸ್ನಾನ ಮಾಡಿಸಿ ರೆಡಿ ಮಾಡಿಕೊಂಡು ಹೊರಟ್ವಿ. ಅಲ್ಲಿ ನಮ್ಮ ತೋಟದಲ್ಲಿ ನಾವು ಯಾವಾಗಲೂ ನಾಗರ ಪೂಜೆ ಮಾಡ್ತಾ ಇರ್ತೀವಿ. ಅಲ್ಲಿ ಒಂದು ನಾಗರ ಕಲ್ಲಿದೆ, ಅದಕ್ಕೆ ಶ್ರಾವಣ ಅಂತ ಯಾವಾಗಲೂ ಮಾಡ್ತೀವಿ. ಗೌರಿ ಹಬ್ಬದಲ್ಲೂ ಕೂಡ ಮಾಡ್ತೀವಿ. ಬೆಳಗ್ಗೆನೆ ಮೋಡ ಇತ್ತು, ಎಲ್ಲಿ ಮಳೆ ಬರುತ್ತೋ ಅಂದ್ಕೊಂಡಿದ್ವಿ. ಮನೆಯೆಲ್ಲ ಕ್ಲೀನ್ ಆಗಿದ್ದರಿಂದ ನೆಕ್ಸ್ಟ್ ಡೇನೇ ಮಾಡೋಣ ಅಂತ ಹೋದ್ವಿ ಅಲ್ಲಿ. ಅಲ್ಲಿ ಪೂಜೆ ಮಾಡೋಕ್ಕೆ ಐನರೆಲ್ಲ ಬಂದಿದ್ದರು, ನಮ್ಮೂರಲ್ಲೇ ಇದ್ದಾರೆ ಅವರು. ಅವರೆಲ್ಲ ಬಂದಿದ್ದರು. ವರ್ಷ ವರ್ಷ ಹಬ್ಬ ಮಾಡಿ ಅಲ್ಲಿ ಊಟ ಎಲ್ಲ ಮಾಡ್ತಿದ್ರಂತೆ, ಅಡುಗೆ ಎಲ್ಲ ಮಾಡಿಬಿಟ್ಟು. ಬಟ್ ಈ ಸಲ ಏನು ಮಾಡಲಿಲ್ಲ. ನನ್ನ ಮಗಂಗೆ ನೋಡಿ ಚಾಪೆ ಹಾಕ್ಬಿಟ್ಟು ಕೂರಿಸ್ಬಿಟ್ಟಿದ್ದೀವಿ. ಅವನಿಗಿನ್ನೂ ನಿದ್ದೆನೇ ಬಿಟ್ಟಿಲ್ಲ. ಆದರೂ ಆ ದೇವರು ನೋಡಿದ ತಕ್ಷಣ ಅವನು ಸಖತ್ ಆ್ಯಕ್ಟಿವ್ ಆದ. ಟೊಪ್ಪಿ ಎಲ್ಲ ಕಟ್ಕೊಂಡು ಅವನನ್ನು ಕರ್ಕೊಂಬಂದ್ವಿ. ಸೊಳ್ಳೆ ಎಲ್ಲ ಇತ್ತು ತೋಟದಲ್ಲಿ. ಬಟ್ ನಾವು ಸೊಳ್ಳೆ ಬತ್ತಿ ಎಲ್ಲ ಹಚ್ಚಿಟ್ಟಿದ್ವಿ, ಸೊ ಅಷ್ಟೊಂದು ಬರಲಿಲ್ಲ. ನೆಕ್ಸ್ಟು ಇಲ್ಲಿ ಐನರು ಅಭಿಷೇಕ ಎಲ್ಲ ಮಾಡ್ತಾಯಿದ್ದಾರೆ. ನಾಗರ ಕಲ್ಲಾದ್ದರಿಂದ ತುಂಬ ಸ್ಟ್ರಿಕ್ಟಾಗಿ ಮಾಡಬೇಕಾಗುತ್ತೆ ಪ್ರತಿ ಸಲ ಕೂಡ. ಫಸ್ಟು ಪುಣ್ಯ ಎಲ್ಲ ಮಾಡಿಕೊಂಡು ಆಮೇಲೆ ನಾಗರ ಕಲ್ಲಿಗೆ ಅಭಿಷೇಕ ಎಲ್ಲ ಮಾಡಬೇಕಾಗತ್ತೆ. ಬೆಳಗ್ಗೆ ಒಂದು 6 ಗಂಟೆಗೆ ಬನ್ನಿ ಅಂತ ಹೇಳಿದರು, ಬಟ್ ಲೇಟ್ ಆಯಿತು. ನಾವು ಹೋಗ್ಬೇಕಾದ್ರೆ ಒಂದು 9 ಗಂಟೆ ಆಯಿತು. ಚಾಪೆ ಹಾಸಿದ್ರಿಂದ ಆ ಕಡೆ ಹೋಗಲಿಲ್ಲ ಅವನು. ಮಣ್ಣು ಅಂದ್ಕೊಂಡು ಹೋಗಲಿಲ್ಲ. ಇಲ್ಲಿ ವರಮಹಾಲಕ್ಷ್ಮಿ ಬಂದಾಗ ನಮ್ಮ ಅಮ್ಮ ಅಣ್ಣ ಇಬ್ಬರು ಇದ್ದಾರೆ, ಹೋಗಬೇಕು ಅಂತ ಇದ್ದರು. ನಾವು ಪೂಜೆ ಆದಮೇಲೆ ಹೋಗೋರಂತೆ ಅಂತ ಅಲ್ಲೇ ಇರಿಸ್ಕೊಂಡ್ವಿ ಒಂದು ಸ್ವಲ್ಪ ಹೊತ್ತು. ಇವನಿಗಂತೂ ಖುಷಿ ದೇವ್ರ ಪೂಜೆ ಅಂತ. ಪೂಜೆ ಸ್ಟಾರ್ಟ್ ಆಗಬೇಕಾದ್ರೇ ನನ್ನ ಮಗಂಗೆ ನಿದ್ದೆ. ಸರಿ ಆಯಿತು ಅಂತ ಮಳೆ ಬೇರೆ ಬರ್ತಾ ಇತ್ತು. ಕಾರಲ್ಲಾದ್ರು ಕೂತ್ಕೊಳ್ಳೋಣ ಅಂತ ಅವನು ನೆತ್ಕೊಂಡು ಅವರಪ್ಪ ಹೋಗ್ತಾ ಇದ್ದಾರೆ, ನಾನು ಹಿಂದ್ಗಡೆಯಿಂದ ಹೋಗ್ತಾ ಇದ್ದೀನಿ. ಮಲೆನಾಡಲ್ಲಿ ಮಳೆ ಬರುತ್ತಲ್ಲ, ಅಷ್ಟೊಂದೇನು ಮಳೆ ಇರಲ್ಲ ಇಲ್ಲಿ. ಜಸ್ಟ್ ಒಂದು ಸ್ವಲ್ಪ ಸೋನೆ ಥರ ಬರುತ್ತೆ ಹೋಗುತ್ತೆ ಅಷ್ಟೇ. ತೀರಾ ಅತಿಯಾಗಿ ಏನು ಮಳೆ ಇರಲ್ಲ ಇಲ್ಲಿ. ಆರಾಮಾಗಿ ನಡ್ಕೊಂಡೆಲ್ಲ ಹೋಗ್ಬೋದು, ಕೆಸರೆಲ್ಲ ಅಂಟ್ಕೊಳ್ಳಲ್ಲ ಕಾಲಿಗೆ. ನೆಕ್ಸ್ಟ್ ಪೂಜೆ ಆಗುತ್ತೆ ಬನ್ನಿ ಅಂತ ಹೇಳಿದರು, ಮತ್ತೆ ಕರ್ಕೊಂಡು ಹೋದರು. ಪಾಪು ಇನ್ನೂ ಎದ್ದಿರಲಿಲ್ಲ. ಪೂಜೆ ಗಂಟೆ ಸೌಂಡ್ ಕೇಳಿದ ತಕ್ಷಣವೇ ಅಲ್ಲೇ ಎದ್ಬಿಟ್ಟ ಅವನು, ಆ್ಯಕ್ಟಿವ್ ಆಗಿಬಿಟ್ಟ. ನೆಕ್ಸ್ಟು ಪೂಜೆ ಮುಗಿಸಿದ್ವಿ. ಅಲ್ಲೇ ಪೂಜೆ ಮುಗಿಸ್ಬೇಕಾದ್ರೇ 11:30 12 ಆಗಿತ್ತು. ಪೂಜೆ ಮಾಡಿದರು ಐನರೇ. ನಾವೆಲ್ಲ ಅವ್ರು ಏನೇನು ಕೇಳ್ತಾರೆ ಎಲ್ಲ ತೆಕ್ಕೊಡೋದಷ್ಟೇ, ಅವರೇ ಮಾಡ್ಕೊತಾರೆ ಎಲ್ಲದನ್ನೂ. ಪೂಜೆ ಸಾಮಾನೆಲ್ಲ ಮನೆಯಿಂದನೇ ತಗೊಂಬಂದಿದ್ವಿ. ನಾನೇನು ಎತ್ತಿಡಲ್ಲ, ನಮ್ಮ ಅಮ್ಮನೇ ಎಲ್ಲ ಎತ್ತಿಟ್ಕೊತಾರೆ. ನನಗಿನ್ನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅದ್ರ ಬಗ್ಗೆ. ಅವಲಕ್ಕಿ ಮತ್ತು ಏನೇನೋ ಸ್ವೀಟೆಲ್ಲ ಮಾಡಿದರು ಅಲ್ಲೇ. ನೆಕ್ಸ್ಟು ಅವ್ರು ಪೂಜೆ ಮಾಡ್ತಾಯಿದ್ರು. ಅವ್ರು ಪೂಜೆ ಮಾಡಿದ್ಮೇಲೆ ನಾವೆಲ್ಲರೂ ಒಬ್ಬೊಬ್ಬರಾಗೆ ಪೂಜೆ ಮಾಡ್ತಾಯಿದ್ದೀವಿ. ಮಂಗಳಾರತಿ ಮಾಡ್ತಾಯಿದ್ದಾರೆ ಇವಾಗ ಪೂಜೆ. ವರ್ಷ ಶ್ರಾವಣದಲ್ಲಿ ಇಲ್ಲ ಅಂದರೆ ಗೌರಿ ಹಬ್ಬದ ಟೈಮಲ್ಲಿ ಮಾಡ್ತಾಯಿದ್ರಂತೆ. ಇದು ನಮ್ಮ ದೊಡ್ಡ ಮಾವ ಮತ್ತು ನಮಗೆ ನಾವಿಬ್ಬರು ಮಾಡ್ತೀವಿ ಅದರಲ್ಲಿ. ಈ ಸಲ ನಾವು ಒಬ್ಬರೇ ಸಪ್ರೇಟ್ ಮಾಡಿದ್ವಿ. ಮತ್ತು ಈ ಟೈಮ್ ಬಿಟ್ಟರೆ ಮತ್ತೆ ಇನ್ನೊಂದು ಟೈಮ್ ಮಾಡೋಕ್ಕಾಗಲ್ಲ, ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದ್ಕೊಂಡು ಇವತ್ತೇ ಮಾಡಿಬಿಡ್ವಿ ಅತ್ಲಾಗೆ, ರಿಸ್ಕ್ ಆದರೂ ಪರವಾಗಿಲ್ಲ ಅಂತ. ಅವ್ರಿಗೆ ಹಣೆಗಿಟ್ಟ ತಕ್ಷಣ ಬೊಟ್ಟು ಅಂತ ಎಷ್ಟು ಚೆನ್ನಾಗಿ ಆಟ ಆಡ್ದ ಗೊತ್ತಾ. ಅವ್ರ ಅಜ್ಜ ಅಂದರೆ ಅವ್ನಿಗೆ ಸಖತ್ ಇಷ್ಟ. ಇವ್ರು ನಮ್ಮ ಮಾವ ತುಂಬಾ ಇಷ್ಟ ಅವನಿಗೆ. ಪೂಜೆ ಅಂದರೆ ಎಲ್ಲಿದ್ದರೂ ಓಡಿ ಬಂದುಬಿಡ್ತಾನೆ. ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅಂದರೆ ಸಾಕು, ಯಾರು ಕರೆದ್ರೂ ಹೋಗಿಬಿಡ್ತಾನೆ. ಅವ್ನಿಗೆ ಅಷ್ಟು ಇಷ್ಟ. ನೋಡಿ ಯಾವ ಥರ ಪೂಜೆ ಮಾಡ್ತಾ ಇದ್ದಾನೆ ಗೊತ್ತಾ ಅವನು. ಅವನನ್ನೇ ಬಿಡಬೇಕು, ಬಟ್ ಊದ್ಗಡ್ಡಿಲಿ ಸುಟ್ಕೊಬಿಡ್ತಾನೆ ಅಂತ ನಾವು ಕೈ ಹಿಡ್ಕೊತೀವಿ. ಇನ್ನೊಂದು ಸ್ವಲ್ಪ ದೊಡ್ಡವನು ಆಗಬೇಕು ಅವನು. ನೆಕ್ಸ್ಟು ಅವ್ರ ಅಜ್ಜ ಅಜ್ಜಿ ಇಬ್ಬರು ಸೇರಿಬಿಟ್ಟು ಅವನ ಜೊತೆ ಪೂಜೆ ಮಾಡೋಣ ಅಂತ ಪೂಜೆ ಮಾಡಿಸ್ಕೊತಾ ಇದ್ದಾರೆ. ಅವನಿಗೆ ಗಂಟೆ ಬೇರೆ ಬೇಕಂತೆ ಕೈಯಲ್ಲಿ ಹಿಡ್ಕೊಳಕ್ಕೆ, ಅದನ್ನು ಆಡಿಸ್ಕೊಂಡೇ ಪೂಜೆ ಮಾಡಬೇಕು. ದೇವರು ಅಂದರೆ ಸಾಕು, ಎಷ್ಟೊತ್ತಿಗಾದ್ರೂ ಆ್ಯಕ್ಟಿವ್ ಆಗಿಬಿಡ್ತಾನೆ ಅವನು. ಮುಂದೆ ಏನು ಮಾಡ್ತಾನೆ ಏನು ಅಂತ ಗೊತ್ತಿಲ್ಲ, ಯಾವ ಥರ ಪೂಜೆ ಮಾಡ್ತಾನೆ ಅಂತ ಗೊತ್ತಿಲ್ಲ. ನಾನು ವೀಡಿಯೋ ಮಾಡ್ತೀನಿ ಹಾಯ್ ಮಾಡು ಅಂದರೆ ಮಾಡೋದೇ ಇಲ್ಲ. ಬೇಡ ಅಂತಾನೆ.
ನೆಕ್ಸ್ಟ್ ಅವ್ರ ಅಜ್ಜ ಅಜ್ಜಿ ಎಲ್ಲ ಪೂಜೆ ಮಾಡ್ತಿದ್ದಾರೆ ಅವ್ನ ಇಟ್ಕೊಂಡು. ಯಾರು ಪೂಜೆ ಮಾಡಿದರೂ ಪರವಾಗಿಲ್ಲ ಅವನನ್ನ ಇಟ್ಕೊಂಡೇ ನಾವು ಪೂಜೆ ಮಾಡಬೇಕು. ಬಿಟ್ಟು ಮಾಡಿದ ತಕ್ಷಣ ಅವ್ನಿಗೆ ಸಿಟ್ಟು ಬಂದುಬಿಡುತ್ತೆ, ಅಳು ಬಂದುಬಿಡುತ್ತೆ. ನೆಕ್ಸ್ಟ್ ಅವ್ರ ಅಪ್ಪ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಅವ್ನಿಗೆ ಆವಾಗಲೂ ಖುಷಿ, ಗಂಟೆ ನೋಡಿ ಎಷ್ಟು ಚೆನ್ನಾಗಿ ಹಾಡಿಸ್ತಿದ್ದಾನಂತ. ಎಲ್ಲರೂ ನನ್ನೇ ನೋಡಬೇಕು ಅಂತ ಕರೀತಾನೆ, ಮಮ್ಮಿ ಪಪ್ಪಾ ಅಂತ ಕರೀತಾನೆ. ನೆಕ್ಸ್ಟು ನಾನು ನಮ್ಮ ಮನೆಯವರು ಪಾಪು ಪೂಜೆ ಮಾಡ್ತಾ ಇದ್ದೀವಿ. ಮಂಗಳಾರತಿನೂ ಮಾಡಿದ್ವಿ. ನಾವು ಪೂಜೆ ಮಾಡ್ಬೇಕಾದ್ರೂ ನಮ್ಮ ಜೊತೆನೂ ಬರ್ತೀನಿ ಅಂತಾನೆ. ಆಮೇಲೆ ಅವ್ನಿಗೆ ಎಷ್ಟು ಪೂಜೆ ಮಾಡಿದರೂ ಅವ್ನಿಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ನಾನು ಮಾಡಬೇಕು ಅಂತ ಅವ್ನು ಒಬ್ಬನೇ ನಿಂತ್ಕೊಂಡು ಮಾಡ್ತಾ ಇದ್ದಾನೆ ಆಗಲೇ. ಕೈ ಬೇರೆ ಮುಗಿತಾ ಇದ್ದಾನೆ ನೋಡಿ ಹೆಂಗೆ ಮುಗಿತಾನೆ ಅಂತ. ಅದೆಷ್ಟು ಸಲ ಕೈ ಮುಗಿತಾನೋ ಏನೋ ಇವನಂತೂ. ನಮ್ಮ ಮಾವ ಊದ್ಗಡ್ಡೆ ಎಲ್ಲ ಬೆಳಗ್ಗೆ ನಮಸ್ಕಾರ ಮಾಡೋಷ್ಟೊತ್ತಿಗೆ ಅವನು ಕೂಡ ನಮಸ್ಕಾರ ಮಾಡಿಕೊಂಡ. ನಾವು ಯಾವ ಥರ ನಮಸ್ಕಾರ ಮಾಡ್ತೀವಿ ಅವನು ಅದೇ ಥರ ಮುಟ್ಟಿ ದೇವ್ರನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊತಾನೆ. ಏನು ಹೇಳಿದರೂ ಕೇಳ್ತಾನೆ ಮಾತ್ರ. ನೆಕ್ಸ್ಟು ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ ನಾವು. ಮನೆಗೆ ಬಂದು ಸಂಜೆ ನಮ್ಮ ರಿಲೇಟಿವ್ ಮನೇಲಿ ಒಂದು ಫಂಕ್ಷನ್ ಇತ್ತು, ಮೆಚೂರ್ಡ್ ಫಂಕ್ಷನು, ಅದಕ್ಕೆ ಹೋಗಬೇಕಿತ್ತು. ಸೊ ನಾವು ಅಲ್ಲಿಂದ ಹೊರಟ್ವಿ ಮನೆಯಿಂದ. ಅದು ಕ್ಲಿಪ್ ತಗೊಳಕ್ಕಾಗಲಿಲ್ಲ ನಾನು. ಅಲ್ಲಿಂದ ಹೊರಟ್ವಿ. ನಾನು, ಪಾಪು, ನಮ್ಮ ಅತ್ತೆ, ನಮ್ಮ ಮನೆಯವರು ಮತ್ತು ನನ್ನ ಮೈದ್ನ, ನಾವು 4 ಜನ ಹೊರಟ್ವಿ. ನಮ್ಮ ಮಾವನ ಮನೇಲೇ ಬಿಟ್ಟಿದ್ವಿ. ನಾವು ಹೊರಟ್ವಿ ಇವತ್ತು ಹೋಗಿ ನಾಳೆ ಬರೋಣ ಅಂತ. ಕಡೂರ್ ಹತ್ರ ಅದಿರೋದು. ಕಡೂರ್ ಹತ್ರ ಒಂದು ದೇವಸ್ಥಾನ ಇದೆ, ಶಿವನಗಿರಿ ಅಂತ ಈ ದೇವಸ್ಥಾನ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಹೈಟ್ ಪ್ಲೇಸಲ್ಲಿರೋದು ಅದು. ಈ ಕಡೆ ಸೈಡವ್ರಿಗೆಲ್ಲ ಕಡೂರು ಸೈಡವ್ರಿಗೆ ಗೊತ್ತಿರುತ್ತೆ. ನಾನೊಂದು 2 to 3 ಟೈಮ್ಸ್ ಹೋಗಿದ್ದೀವಿ. ತುಂಬಾ ಚೆನ್ನಾಗಿದೆ. ಅದು ಬೆಟ್ಟದ ಮೇಲಿರೋ ದೇವಸ್ಥಾನ, ಗುಡ್ಡ ಥರ ಇದೆ. ಅಲ್ಲಿ ಈಶ್ವರ ದೇವರು ಇದೆ. ತುಂಬ ಚೆನ್ನಾಗಿದೆ. ಶಿವನಗಿರಿ ಅಂತ ಅದ್ರದ್ದು ಹೆಸರು. ನಾವು ಸಲ ಬಂದಾಗ ಇಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡೆ ಆ ಕಡೆ ಸೈಡೆಲ್ಲ ಹೋಗೋದು. ಅಲ್ಲಿ ಪೂಜೆ ಮಾಡ್ತಾಯಿದ್ರು. ಇವಾಗ ಶ್ರಾವಣ ಆಗಿದ್ದರಿಂದ ಸಂಜೆ ತನಕ ಪೂಜಾರರು ಇರ್ತಾರಂತೆ. ನಾವು ಮನೆಯಿಂದನೇ ಹಣ್ಣು ಕಾಯಿ ಎಲ್ಲ ತೊಗೊಂಡು ಹೋಗಿದ್ವಿ. ಅಲ್ಲಿ ಹೋಗಿ ಪೂಜೆ ಮಾಡಿಸಿದ್ವಿ ನಾವು. ಅಲ್ಲಿ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಖತ್ ಗಾಳಿ ಬರುತ್ತೆ. ಇಲ್ಲಿ ಫಂಕ್ಷನ್ಸ್ಗಳು, ಮದುವೆ ಎಲ್ಲ ಮಾಡ್ತಾರೆ. ಟೈಮ್ ನೋಡಿ ಅದರಲ್ಲೇ 5:15 ಆಗಿದೆ ಆಲ್ರೆಡಿ. ನಾನು ಜಸ್ಟ್ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಸಖತ್ ಗಾಳಿ ಇತ್ತು ಅಲ್ಲಿ, ತುಂಬ ಕೋಲ್ಡ್ ಇತ್ತು ವೆದರು. ಬಿಕಾಸ್ ಅದು ತುಂಬ ಹೈಟ್ ಇರೋದು, ಸೊ ಗಾಳಿ ಸಖತ್ ಬರ್ತಾ ಇರುತ್ತೆ. ಇನ್ನೊಂದು ಹೊಸ ದೇವಸ್ಥಾನ ಅದ್ರ ಪಕ್ಕದಲ್ಲೇ ಚೌಡೇಶ್ವರಿ ಅಂತ, ಇದು ರೆಡಿ ಮಾಡ್ತಾ ಇದ್ದಾರೆ. ಇನ್ನೂ ಪೂರ್ತಿ ಆಗಿಲ್ಲ, ಇನ್ನು ಇವಾಗ ರೆಡಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಆ್ಯಕ್ಚುಲಿ. ಫಂಕ್ಷನ್ಗಳೆಲ್ಲ ಮಾಡ್ತಾರೆ ಇಲ್ಲಿ, ಮದುವೆ ಎಲ್ಲ. ಹಾಲು ಚೌಲ್ಟ್ರಿ ಎಲ್ಲ ಇದೆ. ನನ್ನ ಕಸಿನ್ ಮದುವೆನೂ ಇಲ್ಲೇ ಆಗಿದ್ದು. ಅದೇ ಫಸ್ಟ್ ಟೈಮು ನಾನು ಹೋಗಿದ್ದು, ನನ್ನ ಮ್ಯಾರೇಜ್ಗಿಂತ ಫಸ್ಟು. ಇಲ್ಲಿ ನೋಡಿ ನಮ್ಮ ಪಾಪು ಹೆಂಗೆ ಹಣೆಗೆ ಇಟ್ಕೊಂಡು ಯಾವ ಥರ ರೆಡಿಯಾಗಿದ್ದಾನೆ ಅಂತ. ಅಲ್ಲಿ ನಂದಿ ಎಲ್ಲ ಇತ್ತು, ನಂದಿ ವಿಗ್ರಹ. ಅದನ್ನ ನೋಡಿದ ತಕ್ಷಣ ಅವನು ಅಂಬಾ ಅಂತ, ಅಂಬಾ 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 ಅಂತಿದ್ದ. ಇದು ಇವತ್ತಿನ ನನ್ನ ವೀಡಿಯೋ. ನೆಕ್ಸ್ಟು ಅಲ್ಲಿ ಹೋಗಿದ್ದೆಲ್ಲ ವೀಡಿಯೋ ಮಾಡಿಲ್ಲ ನಾನು. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.